ನಮಸ್ಕಾರ ಸ್ನೇಹಿತರೆ, ನಾನು ಹ್ಯಾಟ್ರಿಕ್ ಸೂರ್ಯ ಪಿ ಎನ್ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಉದ್ದೇಶ ಏನಪ್ಪ ಅಂದರೆ, ನಾನಿವತ್ತು ರವೀಂದ್ರ ಕಲಾಕ್ಷೇತ್ರ ಮುಂದ್ಗಡೆ ಇದ್ದೀನಿ. ಸೊ ಏನಪ್ಪ ರವೀಂದ್ರ ಕಲಾಕ್ಷೇತ್ರ ಮುಂದ್ಗಡೆ ಇದ್ದು ಇವನು ಏನು ಮಾಡ್ತಾಯಿದ್ದೇನೆ ಅಂತ ನಿಮ್ಗೆಲ್ರಿಗೂ ಅನಿಸಿರ್ಬೋದು. ಇಲ್ಲಿ ನೋಡಿ, ರವೀಂದ್ರ ಕಲಾಕ್ಷೇತ್ರ ಎದುರುಗಡೆ ನಮ್ಮ ಪ್ರತಿಭೋತ್ಸವ, ನಮ್ಮ ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟಿಂದ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದರೆ, ಇಲ್ಲಿ ಮ್ಯಾನೇಜರ್ ನರೇಂದ್ರ ಬಾಬು ಅಂತಿದ್ದಾರೆ. ಅವರು ನಯನದಲ್ಲಿ ಕಾರ್ಯಕ್ರಮ ಮಾಡೋರು ನಯನ ಇಲ್ಲಿ ಬ್ಯಾನರ್ ಹಾಕಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನಯನದಲ್ಲಿ ಕಾರ್ಯಕ್ರಮ ಮಾಡೋ ಬ್ಯಾನರು ಇಲ್ಲಿ ಕಲಾಕ್ಷೇತ್ರ ಮುಂದ್ಗಡೆ ಹಾಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನು ಟೋಟಲ್ 4 ಕಾರ್ಯಕ್ರಮ ನಾನು ಮಾಡಿರೋವಾಗ ಕೇಳ್ಕೊಂಡಿದ್ದೀನಿ, ಈ ಥರ ಬ್ಯಾನರ್ ಹಾಕೋಕ್ಕೆ ಅವಕಾಶ ಕೊಡಿ ಸರ್ ಅಂದರೆ ಕೊಟ್ಟಿಲ್ಲ. ಇಲ್ಲಿ ನೋಡಿ, ಹೇಗಂದರೆ ನಾನು ಅಟ್ಲೀಸ್ಟ್ 4 ದಿನ ಮುಂಚೆ ಇದ್ದಾಗ ಕೇಳಿದ್ದೀನಿ, ಈ ಥರ ಒಂದು ಬ್ಯಾನರ್ ಹಾಕೋಕ್ಕೆ ಅವಕಾಶ ಕೊಡಿ ಸರ್ ಅಂದರೆ ಕೊಟ್ಟಿಲ್ಲ ನರೇಂದ್ರ ಬಾಬು. ಇಲ್ಲಿ ನೋಡಿ, ನಯನದಲ್ಲಿ 13ನೇ ತಾರೀಕು ಕಾರ್ಯಕ್ರಮ ಇದೆ. ಇವತ್ತು 4ನೇ ತಾರೀಕು ಆಗಸ್ಟು. 10-15 ದಿವಸ ಮುಂಚೆನೇ ಇವ್ರು ಬ್ಯಾನರ್ ಹಾಕೋಕ್ಕೆ ಅವಕಾಶ ಕೊಡ್ತಾಯಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ 4 ದಿನ ಮುಂಚೆ ಬ್ಯಾನರ್ ಹಾಕೋಕ್ಕೆ ಅವಕಾಶ ಕೊಡಿ ಸರ್ ಅಂದರೆ ಇವರು ನರೇಂದ್ರ ಬಾಬು ಇಲ್ಲ, ನಯನದಲ್ಲಿ ಇದು ಕಾರ್ಯಕ್ರಮ ಮಾಡೋರು ಇಲ್ಲಿ ಕಲಾಕ್ಷೇತ್ರ ಮುಂದ್ಗಡೆ ಬ್ಯಾನರ್ ಹಾಕೋಂಗಿಲ್ಲ ಅಂತ ನನ್ನ ತುಂಬ ದೌರ್ಜನ್ಯ ಮಾಡಿ ನನ್ನ ಮಾಡಿರೋ ಕಾರ್ಯಕ್ರಮನ ನನ್ನ ನಷ್ಟ ಮಾಡಿದ್ದಾರೆ ಇವರು. ಹೇಗೆ ಅಂದರೆ, ಸರ್ ನಮ್ಮ ಪ್ರಚಾರ ಪಬ್ಲಿಸಿಟಿ ಬೇಕು ಅಂದರೆ ಇನ್ವಿಟೇಷನಲ್ಲಿ ನೀವು ಇದರಲ್ಲೆಲ್ಲ ಮಾಡ್ಕೊಳ್ಳಿ, ಪಾಂಪ್ಲೆಟ್ಸಲ್ಲಿ ಮಾಡ್ಕೊಳ್ಳಿ, ಪೇಪರಲ್ಲಿ ಆರ್ಟಿಕಲ್ ಹಾಕಿ ಅಂತಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಲ್ವಾ ಪೇಪರ್ ಎಷ್ಟು ಜನ ಇವತ್ತು ಓದ್ತಾ ಇದ್ದಾರಂತ. ಈಗಿನ ಕಾಲದಲ್ಲಿ ನಾವು ಎಷ್ಟೇ ಪ್ರಚಾರ ಮಾಡಿದ್ರೂ ಭಾಳ ಕಮ್ಮಿನೇ ಪ್ರಚಾರ ಅಲ್ವಾ. ಹಾಗಾಗಿ ಯಾಕಂದರೆ ಇದು ಕಲಾಕ್ಷೇತ್ರದ ಒಳಗಡೆ ನಯನ ರಂಗಮಂದಿರ ಎಲ್ಲಿದೆ ಅಂತ ಎಷ್ಟು ಜನಕ್ಕೆ ಗೊತ್ತೇ ಆಗೋಲ್ಲ. ಇದು ಕಲಾಕ್ಷೇತ್ರ ಎಂಟ್ರೆನ್ಸು. ಈ ಎಂಟ್ರೆನ್ಸಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಕಾರ್ಯಕ್ರಮ. ಏಕೆಂದರೆ ಕಲಾಕ್ಷೇತ್ರದಲ್ಲಿ ಬರೋದೇ, ಕಲಾಕ್ಷೇತ್ರದ ಒಳಗಡೆ ಕಾರ್ಯಕ್ರಮ ನೋಡೋಕ್ಕೆ ಬರೋಂಥವ್ರೇ ನಯನ ಆಡಿಟೋರಿಯಮ್ಗೆ ಬರ್ತಾರೆ ನೋಡಲಿಕ್ಕೆ. ಬೇರೆ ಹೊರಗಡೆ ಪಬ್ಲಿಕ್ ನಾವು ಎಷ್ಟೇ ಪ್ರಚಾರ ಮಾಡಿದ್ರು ಕಮ್ಮಿ ಇರುತ್ತೆ. ಕಲಾಕ್ಷೇತ್ರಕ್ಕೆ ಬರೋ ಜನಗಳೇ ಇಲ್ಲಿ ಬರೋವಂಥ ಜನಗಳೇ ಯಾವುದೋ ಒಂದು ಕಾರ್ಯಕ್ರಮ, ಯಾವುದೋ ಒಂದು ಡ್ಯಾನ್ಸು ಅವು ಇವು ನೋಡೋಕ್ಕೆ ಬರೋದು ಇಲ್ಲಿ ಬರೋವಂಥ ಆಡಿಯನ್ಸು. ಇಲ್ಲಿ ಬರೋ ಅಂಥ ಆಡಿಯನ್ಸಿಗೆ ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ಅವ್ರಿಗೆ ಮಾಹಿತಿ ಕೊಡದೇ ಇದ್ದರೆ ಹೇಗೆ ಅವರಿಗೆ ಗೊತ್ತಾಗುತ್ತೆ ಇಲ್ಲಿ ಕಲಾಕ್ಷೇತ್ರ ಒಳಗಡೆ ಏನೇನು ನಡೀತಾ ಇದೆ ಅಂತ. ನೋಡಿ, ನರೇಂದ್ರ ಬಾಬು ಅನ್ನೋರು ಮ್ಯಾನೇಜರ್ ನಮಗಿಷ್ಟು ಅನ್ಯಾಯ ಮಾಡ್ತಾಯಿದ್ದಾರೆ. ರಘುವೀರ್ ಕಾರ್ಯಕ್ರಮ ಅಂದರೆ ಭಾಳ ಮೋಸವಾಗಿ ನಮ್ಮನ್ನು ಟ್ರೀಟ್ ಮಾಡ್ತಾಯಿದ್ದಾರೆ. ಇದು ನರೇಂದ್ರ ಬಾಬು ಮ್ಯಾನೇಜರ್ಗೆ ಅದು